ಮಲಯಾಳಂನ ಹಿರಿಯ ನಟ ಮೋಹನ್ ಲಾಲ್ ಅವರ ಹುಟ್ಟುಹಬ್ಬದ ಕಾಣಿಕೆಯಾಗಿ ಅವರ ಹುಟ್ಟುಹಬ್ಬದಂದೇ ಗ್ರ್ಯಾಂಡ್ ಆಗಿ ರಿಲೀಸ್ ಆದ ಭಾರತದ ಬಹು ನಿರೀಕ್ಷಿತ ಸಸ್ಪೆನ್ಸ್ ಥ್ರಿಲ್ಲರ್ ಫ್ಯಾಮಿಲಿ ಡ್ರಾಮಾ ಆಗಿರುವ ದೃಶ್ಯಂ 3 ಮೂವಿ ಕನ್ನಡ, ತಮಿಳು, ತೆಲುಗು ಮತ್ತು ಮಲಯಾಳಂ ಸೇರಿದಂತೆ ವಿಶ್ವದ ಮೂಲೆ ಮೂಲೆಯಲ್ಲಿ ರಿಲೀಸ್ ಆಗುತ್ತೆ. ಮೋಹನ್ ಲಾಲ್ ಅವರ ಆಕ್ಟಿಂಗ್ ಮೇಲೆ ಇರುವ ಕ್ರೇಜ್, ಜಿತು ಜೋಸೆಫ್ ಅವರು ವಿಭಿನ್ನ ನಿರೂಪಣೆಯೊಂದಿಗೆ ಕಥೆ ಹೇಳುವ ಶೈಲಿ ಹಾಗೂ 13 ವರ್ಷಗಳ ಇತಿಹಾಸ ಹೊಂದಿರುವ ದೃಶ್ಯಂ ಸಿನಿಮಾ ಫ್ರಾಂಚೈಸಿಯ ಕಾರಣಗಳಿಂದಾಗಿ ಜನರಲ್ಲಿ ದೃಶ್ಯಂ 3 ಮೂವಿ ಬಗ್ಗೆ ಜಾಸ್ತಿ ಕುತೂಹಲ ಹಾಗೂ ನಿರೀಕ್ಷೆಗಳು ಇದ್ದವು. ಇದರಿಂದಾಗಿ ಈ ಸಿನಿಮಾಗೆ ಅಂದುಕೊಂಡಿದ್ದಕ್ಕಿಂತ ದೊಡ್ಡ ಓಪನಿಂಗ್ ಸಿಗುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ದೃಶ್ಯಂ 3 ಮೂವಿ ಇಲ್ಲಿವರೆಗೆ ಎಷ್ಟು ಕಲೆಕ್ಷನ್ ಮಾಡಿದೆ, ಯಾವ ದಾಖಲೆಗಳನ್ನು ಬರೆದು ಮುನ್ನುಗ್ತಾ ಇದೆ, ಈ ಮೂವಿಯ ಬಜೆಟ್ ಮತ್ತು ಇದರಲ್ಲಿ ಆಕ್ಟಿಂಗ್ ಮಾಡಿರುವ ಆಕ್ಟರ್ಸ್ ಪೇಮೆಂಟ್ ಎಷ್ಟು, ಹಾಗೆ ಅಜಯ್ ದೇವಗನ್ ಅವರು ನಟಿಸ್ತಾ ಇರುವ ಹಿಂದಿಯ ದೃಶ್ಯಂ 3 ಹಾಗೂ ಮಲಯಾಳಂನ ದೃಶ್ಯಂ 3 ಮೂವಿಯ ಕಥೆಗೆ ಇರುವ ವ್ಯತ್ಯಾಸವೇನು ಮೊದಲಾದ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ. 2025ರಲ್ಲಿ 6 ಸಿನಿಮಾಗಳಲ್ಲಿ ಆಕ್ಟಿಂಗ್ ಮಾಡಿ ಆ 6ಕ್ಕೆ 6 ಮೂವಿಗಳು ಹಿಟ್ ಆಗುವಂತೆ ಸೂಪರ್ ಹಿಟ್ ಮೂವಿಗಳನ್ನು ಕೊಟ್ಟ ಮೋಹನ್ ಲಾಲ್ ಅವರು ಈ ವರ್ಷ ಅಂದರೆ 2026ರಲ್ಲಿ ನಮ್ಮ ಕನ್ನಡದ ಯಶಸ್ವಿ ನಿರ್ದೇಶಕ ತರುಣ್ ಸುಧೀರ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದ 100 ಕೋಟಿ ರೂಪಾಯಿ ಬಜೆಟಿನ ಪ್ಯಾನ್ ಇಂಡಿಯಾ ಮೂವಿ ರುಸುಬಾ ಜಸ್ಟ್ 1 ಕೋಟಿ ರೂಪಾಯಿ ಕಲೆಕ್ಟ್ ಮಾಡದೆ ಈ ವರ್ಷದ ದೊಡ್ಡ ಅಲ್ಟ್ರಾ ಫ್ಲಾಪ್ ಸಿನಿಮಾ ಆಗುತ್ತೆ. ಆಮೇಲೆ ಮಲಯಾಳಂನ ಇನ್ನೊಬ್ಬ ಲೆಜೆಂಡ್ ಆಕ್ಟರ್ ಮಮ್ಮೂಟಿ ಜೊತೆಗೆ 125 ಕೋಟಿ ರೂಪಾಯಿ ಬಿಗ್ ಬಜೆಟ್ ಅಲ್ಲಿ ಮಾಡಿದ್ದ ಪೇಟ್ರಿಯಾಟ್ ಎನ್ನುವ ಮಲಯಾಳಂ ಮೂವಿ ಜಸ್ಟ್ 60 ಕೋಟಿ ಕಲೆಕ್ಟ್ ಮಾಡಿ ಮೋಹನ್ ಲಾಲ್ ಅವರ ಫ್ಲಾಪ್ ಲಿಸ್ಟ್ಗೆ ಸೇರುತ್ತೆ. ಹೀಗೆ ವರ್ಷದ ಆರಂಭದಲ್ಲಿ 2 ದೊಡ್ಡ ಫ್ಲಾಪ್ ಮೂವಿಗಳನ್ನು ಕೊಟ್ಟರೂ ಸಹ ದೃಶ್ಯಂ 3 ಮೂವಿ ಮೇಲೆ ಜನರ ನಿರೀಕ್ಷೆಗಳು ದುಪ್ಪಟ್ಟಾಗಿಯೇ ಇದ್ದವು ಹಾಗೂ ಮೋಹನ್ ಲಾಲ್ ಅವರಿಗೆ ಒಂದು ಹಿಟ್ ಮೂವಿ ಬೇಕೇ ಬೇಕಿತ್ತು. ಹೀಗಾಗಿ ದೃಶ್ಯಂ 3 ಮೂವಿಯ ಮೇಲೆ ಇಡೀ ಜಗತ್ತಿನ ಕಣ್ಣುಗಳು ನೆಟ್ಟಿದ್ದವು. ಹೀಗಾಗಿ ಈ ಮೂವಿ ರಿಲೀಸ್ ಆಗ್ತಾ ಇದ್ದಂತೆ ಅಂದುಕೊಂಡಂತೆ ಜನರು ಫಿಲಂ ಥಿಯೇಟರ್ಗಳಿಗೆ ನುಗ್ಗಿ ಎಲ್ಲ ಕಡೆ ಹೌಸ್ಫುಲ್ ಆಗುವಂತೆ ಮಾಡಿದರು. ಈ ಸಿನಿಮಾ ನೋಡಿದಾಗ ಮೂವಿಗೆ ಅಷ್ಟೊಂದು ದುಡ್ಡು ಖರ್ಚಾಗಿಲ್ಲ ಅನಿಸುತ್ತೆ. ಹಾಗೆಯೇ ದೃಶ್ಯಂನ ಮೊದಲಿನ 2 ಭಾಗಗಳು ತುಂಬಾ ಕಮ್ಮಿ ಬಜೆಟ್ ಅಲ್ಲೇ ರೆಡಿಯಾಗಿದ್ದವು. ಆದರೆ ದೃಶ್ಯಂ 3 ಮೂವಿಯ ಬಜೆಟ್ 100 ಕೋಟಿ ಆಗಿದೆ. ಮೂವಿ ಶೂಟಿಂಗಿಗೆ ಜಸ್ಟ್ 30ರಿಂದ 40 ಕೋಟಿ ಅಷ್ಟೇ ಖರ್ಚು ಆದರೂ ಕೂಡ ಈ ಫಿಲ್ಮ್ಗಾಗಿ ಮೋಹನ್ ಲಾಲ್ ಅವರು ಭರ್ಜರಿ 25 ಕೋಟಿ ರೂಪಾಯಿ ಸಂಭಾವನೆ ತಗೊಂತಾರೆ. ಹಾಗೆ ಈ ಚಿತ್ರದ ನಿರ್ದೇಶಕ ಜಿತು ಜೋಸೆಫ್ ಅವರು ಸಹ 20 ಕೋಟಿ ಹತ್ತಿರ ಚಾರ್ಜ್ ಮಾಡ್ತಾರೆ. ಅಂತೆ ಮೀನಾ ಅವರ ಪೇಮೆಂಟ್ ಕೂಡ ಕೋಟಿಗಳ ಲೆಕ್ಕದಲ್ಲೇ ಇದೆ. ಇವೆಲ್ಲ ಸೇರಿ ಈ ಮೂವಿಯ ಬಜೆಟ್ 100 ಕೋಟಿಗಳಷ್ಟಾಗಿದೆ. ದಕ್ಷಿಣ ಭಾರತದ 4 ಭಾಷೆಗಳಲ್ಲಿ ಈ ಮೂವಿ ಡಬ್ ಆಗಿ ರಿಲೀಸ್ ಆದರೂ ಕೂಡ ಹಿಂದಿಯಲ್ಲಿ ಡಬ್ ಮಾಡಿ ನಾರ್ತ್ ಇಂಡಿಯಾದಲ್ಲಿ ರಿಲೀಸ್ ಮಾಡದೇ ಇರೋದಕ್ಕೆ ಮುಖ್ಯ ಕಾರಣ ದೃಶ್ಯಂ 3 ಟೈಟಲ್ ಹಾಗೂ ಮೂಲ ಕಥೆಯ ತಿರುಳನ್ನು ಬಳಸಿಕೊಂಡು ಹಿಂದಿಯಲ್ಲಿ ರಿಮೇಕ್ ಮಾಡಲು ಹಿಂದಿಗೆ ರೈಟ್ಸ್ ಕೊಡಲಾಗಿದೆ. ಹೀಗಾಗಿ ಹಿಂದಿಯಲ್ಲಿ ಈ ಮೂವಿ ರಿಲೀಸ್ ಆಗದೇ ಇದ್ದರೂ ಕೂಡ ರಿಮೇಕ್ ರೈಟ್ಸ್ ಇಂದ ಒಂದಿಷ್ಟು ಕೋಟಿ ರೂಪಾಯಿ ಸಂಪಾದನೆ ಮಾಡುತ್ತೆ. ಹಿಂದಿಯ ದೃಶ್ಯಂ 3 ಅಲ್ಲಿ ಕೂಡ ಇದೇ ಸ್ಟೋರಿ ಇರುತ್ತಾ ಅಂತ ನೋಡುವುದಾದರೆ ಕಥೆಯ ಮೂಲ ಮಲಯಾಳಂನ ದೃಶ್ಯ ಮೂವಿದೇ ಆಗಿರುತ್ತೆ. ಆದರೆ ಸ್ಟೋರಿ ಹೇಳುವ ರೀತಿ, ಅದನ್ನು ನಿರೂಪಿಸುವ ಶೈಲಿ ಮಾತ್ರ ಬೇರೆ ಬೇರೆ ಆಗಿರುತ್ತೆ. ರಿಲೀಸ್ ಆಗಿರುವ ಮಲಯಾಳಂನ ದೃಶ್ಯಂ 3 ಮೂವಿ ಕಂಪ್ಲೀಟ್ ಆಗಿ ಫ್ಯಾಮಿಲಿ ಬ್ಯಾಕ್ ಡ್ರಾಪ್ ಅಲ್ಲಿ ಸ್ಟೋರಿ ನಡೆಯುತ್ತೆ. ಆದರೆ ಹಿಂದಿಯಲ್ಲಿ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಜಾಸ್ತಿ ಇರುತ್ತೆ. ಹೀಗಾಗಿ ಸ್ಟೋರಿ ಒಂದೇ ಆದರೂ ಬೇರೆ ಮೂವಿ ನೋಡಿದಂತೆ ಆಗಬಹುದು ಅನಿಸುತ್ತೆ. ಹಾಗೆ ದೃಶ್ಯಂ 3 ಮೂವಿಯ OTT ಹಾಗೂ ಸ್ಯಾಟಲೈಟ್ ರೈಟ್ಸ್ ಕೂಡ ಒಂದು ದೊಡ್ಡ ಮೊತ್ತಕ್ಕೆ ಸೇಲ್ ಆಗಿದ್ದಾವೆ. ದೃಶ್ಯಂ 3 ರಿಲೀಸ್ಗೂ ಮೊದಲೇ ಜಸ್ಟ್ ಅಡ್ವಾನ್ಸ್ ಬುಕ್ಕಿಂಗ್ನಿಂದಾಗಿ 40 ಕೋಟಿ ರೂಪಾಯಿ ಈ ಮೂವಿ ಕಲೆಕ್ಟ್ ಮಾಡುತ್ತೆ. ಗಲ್ಫ್ ಕಂಟ್ರಿಗಳು ಮತ್ತು ಉತ್ತರ ಅಮೆರಿಕದಲ್ಲೂ ಸಹ ಈ ಮೂವಿಯ ಹೌಸ್ಫುಲ್ ಶೋಗಳೇ ನಡೀತವೆ. ಹೀಗಾಗಿ ಈ ಮೂವಿ ರಿಲೀಸ್ ಆದ ಆರಂಭದಲ್ಲಿ ಭಾರತಕ್ಕಿಂತ ಹೆಚ್ಚಿನ ದುಡ್ಡನ್ನು ಹೊರ ದೇಶಗಳಲ್ಲೇ ಈ ಮೂವಿ ಕಲೆಕ್ಟ್ ಮಾಡುತ್ತೆ. ಮಲಯಾಳಂನಲ್ಲಿ ದೊಡ್ಡ ಓಪನಿಂಗ್ ತಗೊಂಡರೆ ತೆಲುಗು, ತಮಿಳು, ಕನ್ನಡದಲ್ಲಿ ಒಂದು ಡೀಸೆಂಟ್ ಓಪನಿಂಗ್ ತೆಗೆದುಕೊಳ್ಳುತ್ತೆ. ಈ ಮೂವಿ ರಿಲೀಸ್ ಆದಾಗಿನಿಂದ ಇಲ್ಲಿಯವರೆಗೂ ಥಿಯೇಟ್ರಿಕಲ್ ಕಲೆಕ್ಷನ್ ಇವಾಗ 190 ಕೋಟಿ ರೂಪಾಯಿ ಆಗಿದೆ. OTT ರೈಟ್ಸ್, ಸ್ಯಾಟಲೈಟ್ ರೈಟ್ಸ್ ಮತ್ತು ರಿಮೇಕ್ ರೈಟ್ಸ್ ಇವೆಲ್ಲವನ್ನು ಸೇರಿಸಿದರೆ ಈ ಮೂವಿ 300 ಕೋಟಿ ರೂಪಾಯಿ ಈಗಾಗಲೇ ಗಳಿಸಿದಂತಾಗುತ್ತೆ. ತುಂಬಾ ಕಮ್ಮಿ ಟೈಮಲ್ಲಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿರುವ ಅತಿ ದೊಡ್ಡ ಮಲಯಾಳಂನ ಮೂವಿ ಇದೇ ಆಗಿದೆ. ತಮಿಳಿನ ಕರುಪ್ಪು ಮೂವಿಯು ರಿಲೀಸ್ ಆದ ನಂತರ
ವೀಕ್ ಡೇಸ್ ಹಾಗೂ ಇವಾಗ ಒಂಚೂರು ಕಲೆಕ್ಷನ್ ಕಮ್ಮಿ ಆಗ್ತಾ ಇದೆ. ಆಕ್ಚುಲಿ ಹೇಳಬೇಕಂದ್ರೆ ಈ ಮೂವಿ ಬಗ್ಗೆ ಎಲ್ಲ ಕಡೆ ಮಿಕ್ಸೆಡ್ ರೆಸ್ಪಾನ್ಸ್ ಮತ್ತು ಮೂವಿ ತುಂಬಾ ಸ್ಲೋ ಆಗಿ ನಡೀತಾ ಇದೆ ಎನ್ನುವ ರೆಸ್ಪಾನ್ಸ್ ಇದ್ದರೂ ಕೂಡ ಈ ಮೂವಿ ಈಗಲೂ ತುಂಬಾ ಚೆನ್ನಾಗಿ ಓಡ್ತಾ ಇದೆ. ಹಾಗೆ ದೃಶ್ಯಂ ಫ್ರಾಂಚೈಸಿಯ ಮೊದಲ 2 ಭಾಗಗಳು ಚೀನಾದ ಚೈನೀಸ್ ಹಾಗೂ ಶ್ರೀಲಂಕಾದ ಸಿಂಹಳೆಯ ಭಾಷೆಗೂ ಸಹ ರೀಮೇಕ್ ಆಗಿ ಅಲ್ಲಿ ಕೂಡ ದೊಡ್ಡ ಹಿಟ್ ಆಗಿದ್ದವು. ಈಗ ಈ ಮೂವಿ ಸಹ ಮತ್ತೆ ಅಲ್ಲಿ ರೀಮೇಕ್ ಮಾಡುವ ಚಾನ್ಸಸ್ ಜಾಸ್ತಿ ಇದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನೋಡಿ ನಿಮಗೆ ಏನು ಅನಿಸ್ತು, ಏನಿಲ್ಲ ಅನ್ನೋದನ್ನೇ ಮಿಸ್ ಮಾಡದೆ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಮತ್ತೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್.